ಮರ್ಡರ್ ಮಾಡಿಬಿಟ್ಟ. ಹೌದಾ? ಹೌದು, ಮತ್ತೆ ಬೇರೆ ಕಡೆ ಕಟ್ಸ್ಬಿಡ್ತಿದ್ದಾರೆ. ಕಟ್ಸ್ಬಾರ್ದು. ಅದು ನೋಡಿದ್ರಲ್ಲ ನೀವು, ನೋಡಿದ್ರೆ ಹೆಂಗಿರ್ತದೆ. ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ. ಅದು ಒಳಗಡೆ ಹೋಗ್ಬೇಕು ಹಂಗೆ ಅವ್ರು ಮರ್ಡರ್ ಮಾಡಿ ಅಲ್ಲಿ ಮುಂದ್ಗಡೆ ಎಲ್ಲೋ ಮುಣಿಕದಾರ ಅಂತ ನಮಗೆ. ಓಕೆ ಓಕೆ, ಅಷ್ಟೇ. ಹಾಂ ಹಾಂ. Hello everyone, welcome to my YouTube channel, and today we are going to explore Ballari Fort. ಇದ್ರ ಮೇಲ್ ನಿಂತ್ಕೊಂಡು ನನಗೆ ನೋಡ್ಬೇಕಾದ್ರೆ ಅನ್ಸಿದ್ದೇನು ಅಂತ ಅಂದ್ರೆ, ಇಷ್ಟು ದೊಡ್ಡ ಫೋರ್ಟ್ನ ಇವರು ಹೆಂಗ್ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು. ಸೊ ನೋಡೋಣ ಬನ್ನಿ. ನಾನಿವತ್ತು ನಿಮಗೆ ನಾನಲ್ಲಿ ಏನು ತಿಳ್ಕೊಂಡೆ ಅನ್ನೋದನ್ನ ನಿಮಗೂ ಕೂಡ ಹೇಳ್ತೀನಿ. ಬಳ್ಳಾರಿ ಫೋರ್ಟ್ನ ಆಕ್ಚುಲಿ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ, ಅಪ್ಪರ್ ಫೋರ್ಟ್ ಅಂಡ್ ಲೋವರ್ ಫೋರ್ಟ್ ಅಂತ. ಅಪ್ಪರ್ ಫೋರ್ಟ್ ನ ಬಂದ್ಬಿಟ್ಟು ವಿಜಯನಗರ ಕಿಂಗ್ಡಮ್ ಅವರು ಅಂಡೆ ಹನುಮಪ್ಪ ನಾಯಕ ಅನ್ನೋರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಲೋವರ್ ಫೋರ್ಟ್ ನ ಐದರಾಲಿ 18ನೇ ಸೆಂಚುರಿಯಲ್ಲಿ ಅವ್ರು ಯಾವಾಗ ಈ ಕೋಟೆನ ವಶಪಡಿಸ್ಕೊಂಡ್ರೋ ಆವಾಗ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಇಂಜಿನಿಯರ್. ಆ ಫ್ರೆಂಚ್ ಇಂಜಿನಿಯರ್ನ ಇವರು ಹೈದರಾಲಿ ಅವರು ಕೊಲೆ ಮಾಡ್ಬಿಟ್ಟು ಆ ಫೋರ್ಟ್ ಹತ್ರನೇ ಊತಾಕಿದ್ದಾರೆ ಅಂತ ಹೇಳಿದ್ದು ನಾ ಕೇಳಿಸ್ಕೊಂಡೆ. ಏನಪ್ಪಾ ಅಂತ ಅಂದ್ರೆ, ಏನಕ್ಕೆ ಅವರು ಈ ತರ ಮಾಡಿರ್ಬೋದು ಅಂತ ಅಂದ್ರೆ, ಈ ವಾಸ್ ಕೇರ್ಡ್. ಇವರು ಹೋಗಿ ಇದೇ ತರದ್ ಫೋರ್ಟ್ ನ ಇನ್ನೊಬ್ರಿಗೆ ಕಟ್ಕೊಡ್ಬೋದು, ಎನಿಮಿ ಕಿಂಗ್ಡಮ್ ನ ಸ್ಟ್ರೆಂಥನ್ ಮಾಡ್ಬೋದು, ಅಥವಾ ಇಲ್ಲಿ ಈ ಫೋರ್ಟ್ ನ ಹೆಂಗ್ ಇನ್ವೇಡ್ ಮಾಡ್ಬೋದು ಅಂತ ಅನ್ಬಿಟ್ಟು ಆ ಇಂಜಿನಿಯರ್ ಹೋಗಿ ಇನ್ನೊಬ್ಬ ರಾಜನ ಹತ್ರ ಹೋಗಿ ಅವ್ನ್ ಬಿಟ್ಕೊಟ್ರೆ ಅದು ಕೂಡ ಇವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಅವರು ಅವ್ರನ್ನ ಸಾಯಿಸ್ಬಿಟ್ಟು ಊತಾಕ್ಬಿಟ್ರು ಅಂತ ಅಲ್ಲಿ ಲೋಕಲ್ ಸ್ಟೋರೀಸ್ ನಾನು ಕೇಳ್ಪಟ್ಟೆ. ಆಮೇಲೆ ನೀವು ಎಲ್ಲ ನೋಡ್ತಿರೋಂಗೆ ಇದು ಟ್ರಕ್ಕಿಂಗ್ ಮಾಡೋರ್ಗೆ ಅಥವಾ ಫೋಟೋಸ್ ಇಷ್ಟಪಡೋರಿಗೆ ತುಂಬಾ ಒಳ್ಳೆ ಸ್ಪಾಟ್. ಆಕ್ಚುಲಿ ನೀವು ಹೋಗಿ ನೋಡ್ಬೇಕು. ಇದು ಒಂದು ಹಿಡನ್ ಜಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ಲೇಸ್ ಆಕ್ಚುಲಿ ಇನ್ನ ಫೇಮಸ್ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವು ಒಂದು ಮದ್ವೆಗೆ ಹೋಗಿದ್ರಿಂದ ನಾನು ನನ್ನ ಫ್ರೆಂಡ್ಸು ಇಲ್ಲಿ ಏನಿದೆ ಅಂತ ನೋಡೋದಕ್ಕೆ ಅಂತ ಹೋಗಿದ್ವಿ. ನಾವು ಅಪ್ಪರ್ ಫೋರ್ಟ್ ನ ನೋಡ್ಬೇಕಾದ್ರೆ ವಿ ಸಾ ದಟ್ ಯಾವ ತರ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇಲ್ಲಿ ಯಾವ ತರ ಸ್ಟೋರೇಜ್ ಇಟ್ಕೊಂಡಿದ್ರು, ಇಲ್ಲಿ ಜನ ಹೆಂಗೆ ಇರ್ತಾ ಇದ್ರು, ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಹತ್ಬೇಕಾದ್ರೆ ನಿಮ್ಗೆ ಆಕ್ಚುಲಿ ಫೀಲ್ ಆಗುತ್ತೆ ಇಲ್ಲಿ ಜನ ಹೆಂಗಿರ್ಬೋದು, ಹೆಂಗಿರ್ತಾ ಇದ್ರು. ನೂರಾರು ವರ್ಷಗಳ ಹಿಂದೆ ಇಲ್ಲಿ ಯಾವ ತರ ಸೋಲ್ಜರ್ಸ್ ನಿಂತ್ಕೊಂಡು ಈ ಕೋಟೆನ ಕಾಯ್ತಿರ್ಬೋದು, ಇಲ್ಲಿ ಬಂದು ಹೆಂಗ್ ಊಟ ತಗೊಂಡ್ ಬಂದ್ ತಿಂತಾ ಇದ್ರು, ಅದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ತುಂಬಾನೇ ಚೆನ್ನಾಗಿದೆ. ಈ ಟಾಪ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಇಲ್ಲಿ ಮಾರ್ನಿಂಗ್ ಅಥವಾ ನೀವು ಈವ್ನಿಂಗ್ ಈ ಬೆಟ್ಟನ ಹತ್ತಿದ್ರೆ ಆ ಸೂರ್ಯನ ಕಿರಣಗಳು ಕೋಟೆ ಮೇಲೆ ಬಿದ್ದು ಆರೆಂಜ್ ಕಲರ್ ಅಂದ್ರೆ ಗೋಲ್ಡನ್ ಬಿಲ್ಡಿಂಗ್ ತರ ಕಾಣಿಸುತ್ತೆ. ನೀವೊಂದ್ಸರಿ ನೋಡ್ಬೇಕು ಇದನ್ನ. ಆಮೇಲೆ ಇದೆಲ್ಲ ನೋಡಿದ್ರೆ ಇಲ್ಲಿ ವಾಟರ್ ರಿಸರ್ವಯರ್ಸ್ ಇದೆ. ವಾಟರ್ ರಿಸರ್ವಯರ್ಸ್ ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ, ಮಳೆ ಬಂದಾಗ ಹೋಗಿ ನೀರು ಅಲ್ಲಿ ಸ್ಟೋರ್ ಆಗ್ತಾ ಇತ್ತು. ಇವ್ರಿಗೆ ಬೇಕಾದಾಗ ಇವ್ರು ತಗೊಂಡು ಯೂಸ್ ಮಾಡ್ತಾ ಇದ್ರು. ಆ ತರ 2 ವಾಟರ್ ರಿಸರ್ವಯರ್ಸ್ ಇದೆ. ಈ ಕೋಟೆ ತುಂಬಾನೇ ದೊಡ್ಡದು. ಆಕ್ಚುಲಿ ನೀವು ಅಂದ್ರೆ ಲೈಕ್ 2-3 ಅವರ್ ಇಟ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಆಗಲ್ಲ. ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು ಅಂತ ಅಂದ್ರೆ 5-6 ಅವರ್ ಗಿಂತ ಜಾಸ್ತಿನೇ ಬೇಕು. ಮತ್ತೆ ನನ್ಗೇನ್ ಅನ್ಸ್ತು ಅಂದ್ರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಯಾವ್ಯಾವ ಕಡೆಯಿಂದ ಹೋಗಿ ಎಲ್ಲದನ್ನು ನೋಡ್ಕೊಂಡ್ ಬರ್ಬೇಕು ಅನ್ನೋದನ್ನ ಗೌರ್ಮೆಂಟ್ ಅವರು ಒಂದ್ ಸ್ವಲ್ಪ ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಂಚೂರು ಮಾಡಿದ್ರೆ ವಿಸಿಟರ್ಸ್ಗೆ ಎಲ್ಲದನ್ನು ಕಂಪ್ಲೀಟ್ ಆಗಿ ನೋಡೋ ಅವಕಾಶ ಸಿಗುತ್ತೆ. ತುಂಬಾನೇ ದೊಡ್ಡ ಫೋರ್ಟ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಎಲ್ಲೆಲ್ಲಿ ಏನೇನಿದೆ ಇಂಪಾರ್ಟೆಂಟ್ ಪ್ಲೇಸಸ್ ಅಂತ ಹೆಲ್ಪ್ ಆಗತ್ತೆ. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಇನ್ಫಾರ್ಮೇಶನ್ ನ ತಗೊಂಬರೋದಕ್ಕೆ ಐ ಥಿಂಕ್ ಐ ಡಿಸರ್ವ್ ಇಟ್. ಥ್ಯಾಂಕ್ ಯು.